ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವಾಗ ಬಂದು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವಾ? ಎಲ್ಲ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಂದರೆ ಹಪ್ಪಳು, ಪಾಪಡು ಅವೆಲ್ಲ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಲ್ವ. ಹಾಗಾಗಿ ನಾನು ಸ್ಟಾರ್ಟ್ ಮಾಡೀನಿ. ಫಸ್ಟ್ ನೋಡಮ್ಮಿ ಅಂತಂದು ರಾತ್ರಿನೇ ಈಗ ತೊಗೊಂಡಿನಲ್ವ ಮೆಜರ್ಮೆಂಟ್ ಕಪ್ಪು, ಒಂದು ಕಪ್ಲಿಂತ ಸಾಬ್ದಾಣಿ ನೆನೆಯೋಕೆ ಇಕ್ಕೊಂಡೀನಿ. ಇಲ್ಲ ರಾತ್ರಿ ಎಲ್ಲ ಮಧ್ಯಾಹ್ನ ಅಟ್ಟಿಗೆ ಭೀ ಒಟ್ಟು 8 ಅವರ್ಸ್ ನೆನಿಬೇಕು ಸಾಬ್ದಾಣಿ. ಹಾಗಾಗಿ ಮಾರ್ನಿಂಗ್ ಹಾಕ್ಬೋದಂತ ರಾತ್ರಿ ನೆನೆ ಇಟ್ಕೊಂಡೀನಿ. ಇನ್ನು ಇದೇ ಕಪ್ಲಿಂತ ಒಂದು 6 ಕಪ್ಪಷ್ಟು, 1 ಕಪ್ ಸಾಬ್ದಾಣಿಗೆ ಒಂದು 6 ಕಪ್ಪಷ್ಟು ನೀರು ಹಾಕ್ಕೊಳತ್ತೀನಿ. ನೀರು ಹಾಕ್ಕೊಂಡು ಇನ್ನು ಇದನ್ನು ಗ್ಯಾಸ್ ಆನ್ ಮಾಡಿಟ್ಕೊಂಡು ಒಲೆ ಮೇಲೆ ನೀರು ಕುದಿಲಾಕ ಇಡಬೇಕು. ನಾವು ಇದಕ್ಕೆ ಮೇನ್ ಮೆಜರ್ಮೆಂಟ್ ತೊಗೋಬೇಕು. ಇಲ್ಲ ಅಂದ್ರೆ ನಮ್ಗೆ ಮೆಜರ್ಮೆಂಟ್ ಹೋಯ್ತು ಅಂದ್ರೆ ಸ್ವಲ್ಪ ಪಾಪಡ್ ಭೀ ಬರಲ್ಲ, ಹಪ್ಪಳು. ಅದ್ರ ಸಲುವಾಗಿ ಮೇನ್ ಮೆಜರ್ಮೆಂಟ್ ತೊಗೋಬೇಕು. ಇನ್ನು ನೀರೆಲ್ಲ ಕುದಿಲಕ್ಕೆ ಇಟ್ಟಿದ್ಮೇಲೆ ಇದಕ್ಕೆ ನಾನು ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಇನ್ನು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇನ್ನು ಆ ಕಡೆ ನಾನು ನೀರು ಕುದಿಲಕ್ಕೆ ಇಟ್ಟಿನಲ್ವ, ಓನ್ಲಿ ಸಾಬ್ದಾಣಿಲಿಂತ ಅಷ್ಟೇ ಮಾಡ್ಲತ್ತಿಲ್ಲ, ನಾನು ಹಾಲು ಹಾಕಿ ಮಾಡ್ಲತ್ತೀನಿ ಇದಕ್ಕೆ. ಹಾಗಾಗಿ ನಾನು ಒಂದು 2 ಹಾಲು ತೊಗೊಂಡಿನಿ. 1 ಕಪ್ಪು ಸಾಬ್ದಾಣಿಗೆ 2 ಹಾಲು ಆದರೆ ಸಾಕು. ಹಾಗಾಗಿ ಹಾಲು ತೊಗೊಂಡು ಅದ್ರದ್ದು ಸಪ್ಪೆ ಎಲ್ಲ ತೆಕ್ಕೊಳತ್ತೀನಿ. ಯಾಕಂದರೆ ಸಪ್ಪೆ ಇಟ್ಟರೆ ಸ್ವಲ್ಪ ಬ್ಲ್ಯಾಕ್ ಅದು ಆಯ್ತವಲ್ವ, ಹಾಗಾಗಿ ಸಪ್ಪೆ ತೆಕ್ಕೊಳತ್ತೀನಿ ನಾನು. ಇನ್ನು ಈ ಥರ ಮಾಡೋದ್ರಿಂದ ಹಪ್ಪಳು ಟೇಸ್ಟ್ ಭೀ ಆಯ್ತವ ಮತ್ತು ಪರ್ಫೆಕ್ಟಾಗಿ ಬರ್ತಾವೆ. ಇನ್ನು ಹಾಲು ಭೀ ಹೆಲ್ದಿ ಅಲ್ವ, ಅದ್ರ ಸಲುವಾಗಿ ಸಾಬ್ದಾಣಿದಾಗ ಹಾಕಿ ಮಾಡ್ಲತ್ತೀನಿ. ಇನ್ನು 2 ಹಾಲು ಸ್ವಲ್ಪ ಸಪ್ಪೆ ಎಲ್ಲ ಗೀಚ್ಕೊಂಡಿದ್ಮೇಲೆ ಇನ್ನು ಇದು ಸ್ವಲ್ಪ ಗ್ರೇಡ್ ಮಾಡ್ಕೋಬೇಕು, ಬರೀಕ್ ಗ್ರೇಡ್ ಮಾಡ್ಕೋಬೇಕು. ಹಾಗಾಗಿ ನಾನು ಗ್ರೇಡರ್ ತೊಗೊಂಡು ಗ್ರೇಡ್ ಮಾಡ್ಕೊಳತ್ತೀನಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸ್ಮೂತ್ ಸಣ್ಣದಿರ್ತದಲ್ವ ಗ್ರೇಡರು, ಅದ್ರಲಿಂತ ಗ್ರೇಡ್ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು 2 ಹಾಲು ತೊಗೊಂಡು ಗ್ರೇಡ್ ಮಾಡ್ಕೊಳತ್ತೀನಿ. ಇನ್ನು ಈ ಕಡೆ ನಾನು ಗ್ರೇಡ್ ಮಾಡ್ಕೊಂಬತ್ತಾನ ಆ ಕಡೆ ನೀರು ಭೀ ಕುದಿ ಬರ್ಲಕ್ಕಂತಂದು ಇಟ್ಟಿನಲ್ವ, ಅದು ಭೀ ಸ್ವಲ್ಪ ಮೀಡಿಯಮ್ ಇಟ್ಟೀನಿ, ಜಾಸ್ತಿ ಇಟ್ಟಿಲ್ಲ. ಚೆಂದ ಕುದಿ ಬರಬೇಕು, ಅದ್ರ ಸಲುವಾಗಿ. ಇನ್ನು ನಾನು ಈ ಕಡೆ ಕಿಚನ್ದಾಗ ಕೆಲಸ ಮಾಡ್ಲತ್ರು ಜಾನು ಇಲ್ದೇ ಸಾಧ್ಯನೇ ಇಲ್ಲ. ಕಿಚನ್ದಾಗ ಆಕಿ ಬರ್ಕೋತಾನೆ ಇರ್ತಾಳೆ. ಇನ್ನು ನಾನು ಈ ಕಡೆ 2 ಹಾಲು ಗೀಚ್ಕೊಂಡಿನಿ. ಇದು ಗೀಚ್ಕೊಂಬತ್ತನ ಮತ್ತು ಇದನ್ನು ನಾನು ಸಾಬ್ದಾಣಿ ನೆನಿಕ್ಕಿದ್ದಲ್ವ ಅದು ನೀರು ಜಾನ್ಕೊಳತ್ತೀನಿ. ಯಾಕಂದ್ರೆ ಆ ಕಡೆ ಸಾಬ್ದಾಣಿ ಹೆಸರಿಟ್ಟಿನಲ್ವ, ಅದಕ್ಕೂ ನೀರು ಹೆಸರಿಟ್ಟಿದ್ದು ಅದು ಭೀ ಹೆಸರು ಬಂದದ, ಅದ್ರ ಸಲುವಾಗಿ. ಇನ್ನು ನಾನು ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ನೋಡ್ಕೊಳತ್ತೀನಿ, ಹೆಂಗಾಗ್ಯದ ಹೆಂಗಿಲ್ಲ ಉಪ್ಪು ಅಂತಂದು. ಬೇಕಂದ್ರೆ ನೋಡ್ಕೋಬೋದು, ಇಲ್ಲ ಅಂದ್ರೆ ನಾನು ಮಾಡ್ತೀನಿ ಕಂಪಲ್ಸರಿ. ಈ ಥರ ಏನಾರ ಉಪ್ಪು ಹೆಚ್ಚು ಕಮ್ಮಿ ಆಯ್ತದಲ್ವ, ಅದ್ರ ಸಲುವಾಗಿ. ಇನ್ನು ಹಾಲು ಗೀಚಿಟ್ಕೊಂಡಿನಲ್ವ ಅವು ನೀರಾಗ ಹಾಕ್ಕೊಂಡು ನೆನೆ ಇಟ್ಕೊಂಡಿನಿ. ಯಾಕಂದ್ರೆ ಹಾಲು ಜಲ್ದಿ ಬ್ಲ್ಯಾಕ್ ಆಯ್ತವಲ್ವ, ಅದ್ರ ಸಲುವಾಗಿ ಸ್ವಲ್ಪ ನೀರಾಗ ಹಾಕಿಟ್ಕೊಂಡಿನಿ. ಇನ್ನು ಈ ಕಡೆ ನಾನು ಇಷ್ಟೆಲ್ಲ ಮಾಡತನ ನೀರು ಭೀ ಕುದಿ ಬಂದಿವು, ಅದ್ರ ಸಲುವಾಗಿ ಇನ್ನು ಸಾಬ್ದಾಣಿ ತೊಳ್ಕೊಂಡು ಇಟ್ಕೊಂಡಿನಲ್ವ ಅವು ಡೈರೆಕ್ಟ್ ಹಾಕ್ಲತ್ತೀನಿ ಸಾಬ್ದಾಣಿ. ಇನ್ನು ಸಾಬ್ದಾಣಿ ಹಾಕ್ಕೊಂಡು ನಾನು ಕಂಟಿನ್ಯೂ ಕುದಿಸ್ಬೇಕು. ಅದಕ್ಕಂದ್ರೆ ಕಂಟಿನ್ಯೂ ಚಮಚ ಆಡಿಸ್ಕೊತ ಕುದಿಸ್ಕೋಬೇಕು. ಯಾಕಂದ್ರೆ ಸಾಬ್ದಾಣಿ ಅಲ್ವ ಜಲ್ದಿ ತಳ ಹಿಡಿತಾವ, ಹಾಗಾಗಿ ಅದು ಕುದಿಸ್ಕೋತ ನಾವು ಮತ್ತು ಮೀಡಿಯಮಾಗಿ ಇಡಬೇಕು ಫ್ಲೇಮು. ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕಂಟಿನ್ಯೂ ಈ ಥರ ಚಮಚ ಆಡಿಸ್ಕೊತಾನೆ ಇರಬೇಕು ಅದ್ರೊಳಗೆ. ಯಾಕಂದ್ರೆ ಅವು ಸಾಬ್ದಾಣಿ ನಾವು ಇದು ಎಲ್ಲಿ ತನಕ ಕುದಿಸ್ಬೇಕು ಅಂದ್ರೆ ಸಾಬ್ದಾಣಿ ಮೇಲೆ ಬರಬೇಕು, ಅಂದ್ರೆ ಕುದ್ದಿ ಮೇಲೆ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು ನಾವು. ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರ್ತವೆ ಪಾಪಡಾದ್ರೂ ಭೀ. ಇನ್ನು ಒಬ್ಬ ಅಂತಾರಲ್ವ ಎಲ್ಲ ಕಚ್ ಆಯ್ತವ ಸಾಬ್ದಾಣಿದು ಅಂತಂದು. ಈಗ ಕರ್ದಿ ಮೇಲೆ ತಿಂಬ ಟೈಮಿಗೆ ಈ ಥರ ನಾವು ಪರ್ಫೆಕ್ಟಾಗಿ ಕುದಿಸ್ಕೊಂಡೇವಿ ಅಂದ್ರೆ ಏನು ಸಾಬ್ದಾಣಿ ಪರ್ಫೆಕ್ಟಾಗಿ ಫ್ರೈ ಆಯ್ತವ ನಾವು ಫ್ರೈ ಮಾಡೋ ಟೈಮಿಗೆ ಎಣ್ಣೆಗ. ಹಾಗಾಗಿ ಈ ಥರ ಸಾಬ್ದಾಣಿ ಮ್ಯಾಗ ಬರತನ ಕುದಿಸ್ಕೋಬೇಕು. ಇದು ಪರ್ಫೆಕ್ಟ್ ಆಗ್ಯದ. ಈಗ ನಾನು ಇದಕ್ಕೆ ಹಾಲು ನೆನಿಕ್ಕೊಂಡಿನಲ್ವ ನೀರಾಗ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗ್ಯಾವಂತ ನೀರು. ಅದ್ರ ಸಲಕ್ಕೆ ನೀರಾಗ ಹಾಕ್ಕೊಂಡ್ರು ಭೀ ಈ ಥರ ಆಗ್ಯಾವ, ಅದಕ್ಕೆ ನಾನು ನೀರಾಗ ಹಾಕಿಟ್ಟಿನಿ. ಹಾಗೆ ಇಟ್ಟರು ಇನ್ನೂ ಬ್ಲ್ಯಾಕ್ ಆಯ್ತವ. ಇನ್ನು ನಾನು ನೆನಿಕ್ಕಿದ ಆಲೂಗಡ್ಡೆ ತೊಗೊಂಡು ಇದಕ್ಕೆ ಹಾಗೆ ನೀರು ಸೋಸ್ಕೊಂಡು ಹಾಕ್ಲತ್ತೀನಿ ಡೈರೆಕ್ಟು. ನೀರು ಸೋಸ್ಕೊಂಡೇ ಹಾಕ್ಕೋಬೇಕು, ಯಾಕಂದ್ರೆ ನಾವು ಮೆಜರ್ಮೆಂಟ್ ಮಾಡಿದ್ದೇವಲ್ವ ನೀರು, ಅದ್ರ ಸಲುವಾಗಿ. ಇನ್ನು ಹಾಲು ಎಲ್ಲ ಹಾಕ್ಕೊಂಡು ಒಂದು 2 ಇಲ್ಲ 3 ನಿಮಿಷ ಕುದಿಸ್ರೆ ಆಗೋಯ್ತು. ಆಲ್ಮೋಸ್ಟ್ ಸಾಬ್ದಾಣಿ ಕುದ್ದದ. ಈಗ ಹಾಲು ನಾವು ಬರೀ ಕೀಚ್ಕೊಂಡಿದ್ದೇವಲ್ವ, ಹಾಲು ಕುದಿಲಕ್ಕೆ ಏನು ಟೈಮ್ ಹತ್ತಲ್ಲ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು. ಕುದ್ದ ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ
ಇನ್ನು ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕು. ಅದ್ರ ಸಲುವಾಗಿ ಒಂದು 2 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಮತ್ತೆ ಹೇಳ್ತೀನಿ, ಯಾಕಂದ್ರೆ ಜಾಸ್ತಿ ಕುದೀತು ಅಂದ್ರೆ ಗಟ್ಟಿ ಆಗೋಯ್ತದ. ಗಟ್ಟಿ ಆಯಿತು ಅಂದ್ರೆ ಇದು ತಣ್ಣಗಾಗಿ ಮೇಲೆ ಇನ್ನೆಷ್ಟು ಗಟ್ಟಿ ಆಯ್ತದ. ಅದ್ರ ಸಲುವಾಗಿ ನಾವು ಒಂದು ಹಾಲು ಹಾಕಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡು ಇದಕ್ಕೆ ನಾವು ಏನು ಭೀ ಹಾಕ್ಬೋದು. ಕೊತ್ತಂಬರಿ, ಚಿಲ್ಲಿ ಫ್ಲೇಕ್ಸು ಮತ್ತು ಕರಿಬೇವು ಬರೀ ಕಟ್ ಮಾಡಿ ಹಾಕೋಬೋದು. ಇನ್ನು ನಾನು ಕೊತ್ತಂಬರಿ ಒಂದೇ ಹಾಕ್ಕೊಂಡೀನಿ, ಯಾಕಂದರೆ ಕಲರ್ ಇರ್ತದಲ್ಲ ಗ್ರೀನು, ಅದ್ರ ಸಲುವಾಗಿ ಕೊತ್ತಂಬರಿ ಒಂದೇ ಹಾಕ್ಕೊಂಡೀನಿ. ಚಿಲ್ಲಿ ಫ್ಲೇಕ್ಸ್ ಅದು ಏನು ಹಾಕ್ಕೊಂಡಿಲ್ಲ. ಇನ್ನು ನಾನು ಒಂದು 2 ನಿಮಿಷ ಕುದಿಸ್ಕೊಂಡಿದ್ಮೇಲೆ ಇದು ಗ್ಯಾಸ್ ಆಫ್ ಮಾಡಿಟ್ಕೊಂಡು ತಣ್ಣಗಾಲಕ್ಕೆ ಬಿಟ್ಟಿದ್ದ. ಇನ್ನು ಒಂದು ಅರ್ಧ ಗಂಟೆ ಟೈಮ್ ಹಿಡಿತದ ತಣ್ಣಗಾಲಕ್ಕೆ. ಇನ್ನು ಫ್ಯಾನಿನ ಗಾಳಿಗೆ ಅಂದ್ರೆ ಫ್ಯಾನಿನ ಗಾಳಿಗೆ ಭೀ ಇಡೋಟ್ರೆ ಒಂದು 10-15 ನಿಮಿಷನಾಗ ಆಯ್ತದ. ಇನ್ನು ಇದು ಪೂರ್ತಿ ತಣ್ಣಗೆ ಭೀ ಆಗಬಾರ್ದು, ಪೂರ್ತಿ ಗರಂ ಭೀ ಇರಬಾರ್ದು, ಮೀಡಿಯಮಿಗೆ ಇರಬೇಕು. ನಾವು ಬೊಗಣಿಗೆ ಮುಟ್ಟರೆ ನಮ್ಗೆ ಅಷ್ಟೊಂದು ಗರಂ ಹತ್ತಬಾರ್ದು, ಆ ಥರ ಆಗಬೇಕು. ಆ ಥರ ಆದ್ರೆ ನಮ್ಗೆ ಹಾಕೋರು ಭೀ ಪಾಪಡು ಚೆಂದ ಬರ್ತಾವೆ ಪರ್ಫೆಕ್ಟಾಗಿ. ಇನ್ನು ನಾನು ನನ್ನ ಬಳಿ ಪ್ಲಾಸ್ಟಿಕ್ ಕವರ್ ಇರ್ತದಲ್ವ, ಆ ಥರ ಭೀ ಹಾಕ್ಬೋದು. ಬಟ್ ಅದು ಇದ್ದಿಲ್ಲ ಅಂತಂದು ನಾನು ಈ ಥರ ಅಂದ್ರೆ ಇದ್ರ ಮೇಲೆ ಭೀ ಕಾಣಕ್ಕೆ ಎಲ್ಲರಿಗೆ ತಾಡ್ಪತ್ರಿಗತ್ಲೆ ಕಾಣತ್ತದ. ಬಟ್ ಇದಕ್ಕೆ ಏನಂದ್ರೆ ಮ್ಯಾಗ ಪ್ಲಾಸ್ಟಿಕ್ ಅದ, ಹಾಗಾಗಿ ಇದು ತೊಗೊಂಡು ಚೂಸ್ ಮಾಡೀನಿ. ನಾನು ಲಾಸ್ಟ್ ಇಯರ್ ಭೀ ಇದ್ರ ಮೇಲೆ ಹಾಕಿದ್ದ, ಬಟ್ ಪರ್ಫೆಕ್ಟಾಗಿ ಬಂದಿವು. ಅಂದರೆ ಇವು ಹಾಕಿಲ್ಲ, ಸಾಬ್ದಾಣಿವು ಬೇರೆವು ಶೇವ ಕುಟ್ರಿಗೆ ಹಾಕ್ತೇವಲ್ವ ಅವು ಹಾಕಿದ್ದ. ಅವು ಭೀ ಬಂದವ, ತಾನೇ ಬಂದವ. ಹಾಗಾಗಿ ನಾನು ಇದೇ ಹಾಕ್ಕೊಂಡೀನಿ. ನೆಕ್ಸ್ಟ್ ನೋಡಬೇಕು ಪ್ಲಾಸ್ಟಿಕ್ ಕವರ್ ತಂದ್ಕೋತೀನಿ. ಇನ್ನು ಈಗ ಈ ಥರ ಅದು ಮೀಡಿಯಮಿಗೆ ಇರ್ಲಿಕ್ಕೆ ಫಾಸ್ಟಾಗಿ ಹಾಕ್ಕೋಬೇಕು. ಯಾಕಂದ್ರೆ ಪೂರ್ತಿ ತಣ್ಣಗಾದ್ರೂ ಭೀ ಸಾಬ್ದಾಣಿ ಪರ್ಫೆಕ್ಟ್ ಬರೋಲ್ಲ ಪಾಪಡು. ಅದ್ರ ಸಲುವಾಗಿ ಮೀಡಿಯಮ್ ಇದ್ದಾಗೆ ಈ ಥರ ಒಂದು ಚಮಚ ತೊಗೊಂಡು, ಒಂದು ನಾವು ಬ್ಯಾಳೆ ಅದು ತೊಗೋತೀವಲ್ವ ಅದ್ರದ್ದು ಚಮಚ ತೊಗೊಂಡು ಈ ಥರ ಒಂದೊಂದು ಚಮಚ ತೊಗೊಂಡು ಒಂದೊಂದು ಹಾಕ್ಕೋಬೇಕು. ಬೇಕು ಅಂದ್ರೆ ಸ್ವಲ್ಪ ದಪ್ಪ ಭೀ ಹಾಕ್ಕೋಬೋದು, ಮೇನ್ ದಪ್ಪೆ ಹಾಕ್ಕೋಬೇಕು ಸಾಬ್ದಾಣಿ ಪಾಪಡು. ನಾನು ಒಂದು ಚಮಚ ಹಂಗೆ ತೊಗೊಂಡು ಸ್ವಲ್ಪ ಅಡಲ್ ಮಾಡತ್ತೀನಿ, ಇಲ್ಲ ಡೈರೆಕ್ಟ್ ಬಿಟ್ಟರು ಭೀ ಆಗೋಯ್ತದ. ಇನ್ನು ಸ್ವಲ್ಪ ಗಟ್ಟಿ ಆಗ್ಯದಲ್ವ, ಅದ್ರ ಸಲುವಾಗಿ ಇನ್ನು ಲಾಸ್ಟ್ ಹಾಕತನ ಪೂರ್ತಿ ಗಟ್ಟಿಯಾಗಿತ್ತು, ಹಾಗಾಗಿ ಒಂದು ಚಮಚಲಿಂತ ಅಡಲ್ ಮಾಡೀನಿ. ಇನ್ನು ಬೆಳಗ್ಗೆ ಒಂದು 11 ಗಂಟೆಗೆ ಹಂಗೆ ಹಾಕೀನಿ. ನಾನು 3 ಗಂಟೆಗೆ ಹಂಗೆ ಬಂದು ಇದು ಉಲ್ಟಾ ಹಾಕೊಳತ್ತೀನಿ. ಯಾಕಂದ್ರೆ ಸಾಬ್ದಾಣಿ ಒಳಗೆಲ್ಲ ಹಸಿ ಇರ್ತಾವಲ್ವ ನಾ ಸೆಂಟರ್ದಾಗ, ಹಾಗಾಗಿ ಒಂದು ಸರ್ತಿ ಉಲ್ಟಾ ಹಾಕ್ಕೊಂಡ್ರೆ ಜಲ್ದಿ ಒಣಗ್ತಾವೆ. ಮ್ಯಾಗಿಂದು ಒಣಗು ಅಂದ್ರೆ ನಾವು ಮತ್ತೆ ತೆಕ್ಕೊಂಡು ಉಲ್ಟಾ ಹಾಕ್ಕೋಬೇಕು. ಹಾಗಾಗಿ ಒಂದು 3-3:30 ಹಂಗೆ ಬಂದು ಮ್ಯಾಗ ನಾನು ಇವೆಲ್ಲ ತೆಗಿಲತ್ತೀನಿ. ಇನ್ನು ಪರ್ಫೆಕ್ಟಾಗಿ ಬರ್ತಾವೆ, ಅನಮಾತ್ಲೆ ಬರ್ತಾವೆ. ನೋಡ್ಲತ್ತಿರಲ್ವ ನಾನು ಎಷ್ಟು ಈಸಿಯಾಗಿ ತೆಗಿಲತ್ತೀನಿ ಅಂತ ಇದ್ರ ಮೇಲಾದ್ರೂ ಭೀ. ಇನ್ನು ಇದ್ರಕನ ಪ್ಲಾಸ್ಟಿಕ್ ಕವರ್, ವೈಟ್ ಕವರ್ ಇರ್ತದಲ್ವ, ಈ ಅಂಥದ್ರ ಮೇಲಂತೂ ಇನ್ನೂ ಜಲ್ದಿ ಬರ್ತಾವೆ, ಅವಾಗವೇ ತಾನೇ ಹೇಳ್ತಾವೆ. ಇನ್ನು ಇವು ಸ್ವಲ್ಪ ಈ ಕಡೆ ನನ್ನ ಮುಂದೆ ಸೈಡ್ ಅಲ್ವ, ಅವು ಒಣಗಿದಿಲ್ಲ. ಯಾಕಂದ್ರೆ ಇದು ತಾಡ್ಪತ್ರೆ ಗಾಳಿ ಇತ್ತು, ಬೊಕ್ಕುಳು ಗಾಳಿ ಇತ್ತು ಇವತ್ತು. ತಾಡ್ಪತ್ರೆ ಪೂರ್ತಿ ಮಡ್ಚಿ ಹೋಗಿತ್ತು ಹಿಂಗೆ ಉಲ್ಟಾ ಪಾಪಡ್ ಮೇಲೆ, ಹಾಗಾಗಿ ಒಂದು ಸ್ವಲ್ಪ ಒಣಗಿಲ್ಲ. ಈ ಕಡೆ ಮುಂದಿದ್ದೀವು. ಇನ್ನು ನೋಡಬೇಕು ಒಣಗಿದ್ಮೇಲೆ ತೆಗಿಬೇಕು ಅವು ಭೀ. ಇನ್ನು ನನಗೆ ಈಗ ಎಷ್ಟು ಬರ್ತಾವೆ ಅಷ್ಟು ತೆಗಿಲತ್ತೀನಿ, ಉಳ್ಕಿವೆಲ್ಲ ಮತ್ತು ಆಮೇಲೆ ತೆಗಿತೀನಿ. ಈಸಿಯಾಗಿ ಬರ್ತಾವೆ, ಈಸಿಯಾಗಿ ಮಾಡ್ಬೋದು ಮನ್ಯಾಗ ಸಾಬ್ದಾಣಿ ಪಾಪಡು. ಇನ್ನು ನಾನು ಅಂದ್ಕೊಂಡಿದ್ದೆ ನನಗೆ ಬರಲ್ಲ ಏನಿಲ್ಲ ಅಂತಂದು, ಅದಕ್ಕೆ 1 ಕಪ್ಪಷ್ಟು ನೆನೆಕಿನ ಸಾಬ್ದಾಣಿ. ಇವು ಚೆಂದ ಪರ್ಫೆಕ್ಟ್ ಬಂದು ಅಂದ್ರೆ ಮತ್ತೊಂದು ಸರ್ತಿ ಹಾಕ್ಬೇಕಂತಂದು. ಇನ್ನು ನಾನು ಇಷ್ಟೆಲ್ಲ ಅಂದರೆ ಇದು ನೆಕ್ಸ್ಟ್ ಡೇ ಅಂದ್ರೆ ಅವೆಲ್ಲ ತಿರುವಿ ಹಾಕ್ಕೊಂಡು ಎಲ್ಲ ಮಾಡಿ ನೆಕ್ಸ್ಟ್ ಡೇ ಚೆಂದ ಒಣಗಿಸ್ಕೊಂಡ ಮೇಲೆ ಇಷ್ಟ ಆಗ್ಯಾವ. ಒಂದೊಂದು ಗಾಳಿ ಇತ್ತು ಅಂತ ಹೇಳಿನಲ್ವ, ಈ ಥರ ಆಗ್ಯಾವ ಗಾಳಿ ಅದು ಸಾಬ್ದಾಣಿ ಹೋದರು. ಇನ್ನು ಉಳ್ಕಿವೆಲ್ಲ ಚೆಂದ ಬಂದವ. ನಾನು 1 ಕಪ್ಪಷ್ಟು ಸಾಬ್ದಾಣಿದಾಗ ಇನ್ನೊಂದು 40-35-40 ಹಂಗೆ ಆಗ್ಯಾವ. ಇನ್ನು ಅರ್ಧ ನಾನು ತೆಗೆ ಟೈಮಿಗೆ ಅದು ಇನ್ನೂ ಮೆತ್ತಗಿದ್ದು ಅಂತ ಹೇಳಿಲ್ಲ, ಅವೆಲ್ಲ ಹಸಿ ಇದ್ದರೂ ನಾವು ಅಲ್ಲೇ ತಿಂದಿದ್ದೇವೆ ಚೆಂದ ಆಗ್ಯಾವ ಅಂತಂದು. ಇನ್ನು ಒಂದು ಸ್ವಲ್ಪ ನನ್ನ ಮಕ್ಕಳು ಭೀ ತೆಗ್ದಾರ. ಇವೆಲ್ಲ ಚೆಂದ ಒಣಗ್ಯಾವ ಅಂತಂದು ನಿಮಗೆಲ್ಲ ಕರ್ದು ತೋರಿಸ್ಲತ್ತೀನಿ. ಕರೆಮಿ ಇವತ್ತು ಪಾಪಡ್ ಅಂತಂದು ನೋಡ್ಬೋದು ಯಾವ ಥರ ಆಗ್ಲತ್ತವಂತ. ಸಣ್ಣ ಅವಲ್ವ, ಅವು ಸಣ್ಣ ಕಾಣ್ಯವ. ಮತ್ತು ಕುದಿಸೋ ಟೈಮಿಗೆ ಎಲ್ಲರಿಗೆ ಹಚ್ಚು ಜೀರಿಗೆ ಹಾಕಿನಲ್ವ, ಅವಾಗ ಅರ್ಶಿಣ ಕಲರ್ ಕಾಣ್ಯವ. ಬಟ್ ಕರ್ದಿ ಮೇಲೆ ಪಾಪಡು ವೈಟೇ ಆಯ್ತವ. ಅದ್ರ ಸಲುವಾಗಿ ನಾನು ಅವಾಗೇ ಅಂದ್ಕೊಂಡಿದ್ದೆ ಅರ್ಶಿಣ ಕಲರ್ ಆಗ್ಯದಂತ, ನಾನು ಸ್ವಲ್ಪ ಟೆನ್ಷನ್ ಆಗಿದ್ದೆ. ಬಟ್ ಕರ್ದಿದ್ಮೇಲೆ ಈ ಥರ ವೈಟ್ ಆಗ್ಯಾವ ಪಾಪಡು. ಇನ್ನು ಪರ್ಫೆಕ್ಟಾಗಿ ಬಂದವ, ಯಾವ ಥರ ಕ್ರಿಸ್ಪಿ ಆಗ್ಯಾವ ನೋಡ್ರಿ.